2 ಸೀಟ್ರು 3 ಸೀಟ್ರು ಸಿಂಗಲ್ ವಿತ್ ಸೆಂಟರ್ ಟೇಬಲ್ ವಿತ್ ಡಿವೈಡರ್ ಇಷ್ಟು ಸೆಟ್ಟು ಸೇರಿ ಎಷ್ಟು ಹೇಳ್ತಾ ಇದ್ದೀರಾ? 2,60,000 2,60,000 ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಕೊಡ್ತಾರೆ? ಮಾರ್ಕೆಟ್ ಅಲ್ಲಿ ಮಿನಿಮಮ್ 3,80,000 4 ಲಕ್ಷ ಇದೆ. ಬೇರೆ ಎಲ್ಲ ಬಂದ್ಬಿಟ್ಟು 45,000 ರೇಂಜ್ ಅಲ್ಲಿ ಇದೆ ಸರ್. 45,000 ಒಳಗಡೆನೆ ಎಲ್ಲ ಆ ರೇಂಜ್ ಅಲ್ಲಿ ಎಲ್ಲ ಡಿಸೈನ್ ನೋಡ್ಕೊಳ್ಳಿ. ಒಂದು ಲಕ್ಸುರಿ ಆಗಿ ಒಂದು ಕ್ಲಾಸ್ ಆಗಿ ನೋಡಿದ ತಕ್ಷಣ ಏನ್ ಗುರು ಇಷ್ಟು ಸಖತ್ತಾಗಿದೆ ಅನ್ಬೇಕು, ಆ ತರ ಡಿಸೈನ್ ಆಗಿರ್ತಕ್ಕಂಥ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆಕ್ಚುಲಿ ಶೋರೂಮ್ ಅಲ್ಲ ನಿಮ್ಗೆ 2,60,000 ರೂಪಾಯಿ ಆಗುತ್ತೆ ಇಷ್ಟಕ್ಕೆ. ಇದು ನಾನು ಚಾಲೆಂಜಿಂಗ್ ಪ್ರೈಸ್ ಇಡೀ ಬ್ಯಾಂಗ್ಳೂರಲ್ಲಿ ಯಾರು ಕೊಡಲ್ಲ. 1,15,000 ರೂಪಾಯಿ ಫುಲ್ ಪ್ಯಾಕೇಜ್ ಕೊಡ್ತೀನಿ. 1,15,000ಕ್ಕೆ ಈ 3 ಸೀಟರ್ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಸೈಡ್ ಟೇಬಲ್ ಆಗಿರ್ಬೋದು, ಸೆಂಟರ್ ಟೇಬಲ್ ಆಗಿರ್ಬೋದು, ಒಂದು ಉಯ್ಯಾಲೆ ಸರ್. ಇದು ನಮಗೆ 160 ಇದು 120 ಆಗುತ್ತೆ ಸರ್. ಇದು ಏನು ಇಷ್ಟೊಂದು ಲೈಟ್ ವೇಟ್ ಇದೆ ಸರ್? ಇದು ಮಲೇಷಿಯನ್ ಮಾಡೆಲ್, ಸಮಥಿಂಗ್ ಯೂನಿಕ್ ಅಂತ ಹೇಳ್ಬೋದು. ಜೈಪುರ್ ಪ್ಯಾಲೇಸ್, ಉದಯ್ಪುರ್ ಪ್ಯಾಲೇಸ್ ಅಲ್ಲಿ ಈ ತರ ಆರ್ಕಿಟೆಕ್ಚರ್ ಎಲ್ಲ ನೀವು ನೋಡಿರ್ತೀರಿ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 250 kg ತಡೆಯುವಂತ ಇದಿರೋದು ಚೈನು. ಸೊ ಇದು ಬೀಳೋಂಥದ್ದು ಭಯ ಎಲ್ಲ ಏನೂ ಆಗೋದಿಲ್ಲ ಇದರಲ್ಲಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಬರ್ಮಾ ಟೀಕಲ್ ಮಾಡಿರೋಂಥದ್ದು. 21ನೇ ತಾರೀಕಿಂದ 31ನೇ ತಾರೀಕು ಜೂನ್ ಒಳಗಡೆ ಮುಗಿದೋಗುತ್ತೆ. ಇದು ಬಂದ್ಬಿಟ್ಟು ಸೇಮ್ ಮಾರ್ಕೆಟ್ ಅಲ್ಲಿ 2,60,000 ರೂಪಾಯಿ ಇದೆ. ಇದು ಬಂದ್ಬಿಟ್ಟು ನಮ್ಮ ಹತ್ರ 1,15,000 ರೂಪಾಯಿಗೆ ಫುಲ್ ಪ್ಯಾಕೇಜ್ ಬರುತ್ತೆ. 1,15,000. ಹೌದು. ತಿಂಗಳಾನ್ಗಟ್ಲೆ ಟೈಮ್ ತಗೊಳುತ್ತೆ ಒಂದು ಕೆತ್ತೋದಕ್ಕೆ. ಇದನ್ನೆಲ್ಲ ಕೂಡ ಸ್ಟಾಲ್ ಹಾಕಿದ್ದಾರೆ. ಇದಲ್ದಲೆ ಇನ್ನು ಸಾಕಷ್ಟು ಒಳಗಡೆ ಪಿಂಗಾಣಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಸಾಕಷ್ಟು ಸ್ಟಾಲ್ಗಳನ್ನ ಹಾಕಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲೇನು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರೋ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ಅವ್ರ ಕಡೆಯಿಂದ 21ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಿಮ್ಗೇನು ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಅಂತ ನಡೀತಾ ಇದೆ. ಈ ಎಕ್ಸ್ಪೋ ನಡೀತಾ ಇರೋ ಜಾಗ ಹೇಳೋದಾದ್ರೆ ನಿಮಗೆ ಬೆಂಗಳೂರಿನ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಗೊತ್ತಿರ್ಬೋದು ನಿಮಗೆ. ಜಾಲಹಳ್ಳಿ ಕ್ರಾಸ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಆ ಜಾಲಹಳ್ಳಿ ಕ್ರಾಸ್ ಹತ್ರದಲ್ಲೇ ಇರ್ತಕ್ಕಂಥದ್ದೇ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ ಹತ್ರ ಕದಂಬ ಹೋಟೆಲ್ ಇದೆ. ಆ ಕದಂಬ ಹೋಟೆಲ್ ಆಪೋಸಿಟ್ HMT ಗ್ರೌಂಡ್ ಇದೆ. ನೀವು ಗೂಗಲ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು HMT ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ನಿಯರ್ ಅಂತ. ಅಲ್ಲಿ ಹಾಕೊಂಡ್ರು ಕೂಡ ಇಲ್ಲಿ ಕರ್ಕೊಂಡ್ಬಂದು ಬಿಡುತ್ತೆ. ನೋಡಿ, ಸುಮಾರು ಎಕ್ಸ್ಪೋ ನಡೀತಾ ಇದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಬಟ್ಟೆಗಳಾಗಿರ್ಬೋದು, ಏನೇನೋ ನಡೀತಾ ಇದೆ. ಮತ್ತೆ ಕೈಯಿಂದನೇ ಮಾಡಿರ್ತಕ್ಕಂಥದ್ದು ಇವೆಲ್ಲ ವುಡ್ ಅಲ್ಲಿ ಡಿಸೈನ್ಸ್ ಎಲ್ಲ ತಿಂಗಳಾನ್ಗಟ್ಲೆ ಟೈಮ್ ತಗೊಳುತ್ತೆ ಒಂದು ಕೆತ್ತೋದಕ್ಕೆ. ಇದನ್ನೆಲ್ಲ ಕೂಡ ಸ್ಟಾಲ್ ಹಾಕಿದ್ದಾರೆ. ಇದಲ್ದಲೆ ಇನ್ನು ಸಾಕಷ್ಟು ಒಳಗಡೆ ಪಿಂಗಾಣಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಸಾಕಷ್ಟು ಸ್ಟಾಲ್ಗಳನ್ನ ಹಾಕಿದ್ದಾರೆ. ಅದರಲ್ಲೂ ಈ ವಿಡಿಯೋ ಏನು ಮೇನ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಯಾರೆಲ್ಲ ಫರ್ನಿಚರ್ ಬೇಕು ಅಂತ ನೋಡ್ತಾ ಇದ್ದೀರೋ, ನೀವು ಒಂದು ಸೋಫಾ ಸೆಟ್ ಬೇಕು ಅಂತ ನೋಡ್ತಾ ಇದ್ದೀರೋ, ನಾನು ಆಲ್ಮೋಸ್ಟ್ 20,000, 30,000, 40,000, 50,000 ಇದನ್ನೆಲ್ಲ ನೋಡಿದ್ದೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಬೆಲೆ ಬಾಳ್ತಕ್ಕಂಥದ್ದು, 2-2.5 ಲಕ್ಷ ಇರತಕ್ಕಂಥ ಬೆಲೆ ಬಾಳ್ತಕ್ಕಂಥ ಫರ್ನಿಚರ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಈ ಎಕ್ಸ್ಪೋ ವಿಸಿಟ್ ಮಾಡ್ತೀರೋ ನೋಡಿ, HMT ಗ್ರೌಂಡಲ್ಲಿ ಇದೆ. ಇದು 21ನೇ ತಾರೀಕಿಂದ 31ನೇ ತಾರೀಕು ಜೂನ್ ಒಳಗಡೆ ಮುಗಿದೋಗುತ್ತೆ. ಅಷ್ಟರೊಳಗಡೆ ಯಾರಿಗೆಲ್ಲ ಬೇಕು ಇಲ್ಲಿ ವಿಸಿಟ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಯಾವ್ಯಾವ ಥರ ಪ್ರೈಸು ಏನು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ನೋಡಿ, ಒಳಗಡೆ ಬಂದಾಯ್ತು. ಇಲ್ಲೂ ಕೂಡ ಸುಮಾರು ಸ್ಟಾಲ್ಗಳು ಒಳಗಡೆ ಇದ್ದಾವೆ. ಅದರಲ್ಲಿ ಮೇನ್ ಆಗಿ ಈ ವಿಡಿಯೋ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಈ ಫರ್ನಿಚರ್ಗಳು. ನೋಡ್ತಾ ಇರ್ಬೋದು, ಒಂದು ಲಕ್ಸುರಿಯಾಗಿ ಒಂದು ಬಂಗ್ಲೆ, ಒಂದು ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಈ ಥರ ಸೋಫಾ ಸೆಟ್ಗಳು ನೋಡಿರ್ತೀರಾ. ಸೊ ಅಂತಕ್ಕಂಥ ಇಲ್ಲೆಲ್ಲ ಈ ಎಕ್ಸ್ಪೋದಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋದಕ್ಕೆ ಅವ್ರು ಸ್ವಲ್ಪ ನಾಚ್ಕೋತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಹಾಗಾಗಿ ತೆರೆ ಹಿಂದೆನೇ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ಸ್ನ ತೆರೆ ಹಿಂದೆನೇ ಅವರು ವಾಯ್ಸ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದೀವಿ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ನೀವು ನಿಂತಿದ್ದೀರಲ್ಲ, ಇದು ಬಂದ್ಬಿಟ್ಟು 3 ಸೀಟರ್. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಬರ್ಮಾ ಟೀಕಲ್ ಮಾಡಿರೋಂಥದ್ದು. ಇದು ಒಂದು ಸೋಫಾ ಸೆಟ್ಟು ಮತ್ತೆ ಅದು ಉಯ್ಯಾಲೆ ಇದೆಯಲ್ಲ, ಆ ಉಯ್ಯಾಲೆ ಮತ್ತೆ ಆ ಒಂದು ಡೈನಿಂಗ್ ಟೇಬಲ್, 6 ಸೀಟರ್ ಡೈನಿಂಗ್ ಟೇಬಲ್. ಈ ಡೈನಿಂಗ್ 6 ಸೀಟರ್ ಇರತಕ್ಕಂತ ಡೈನಿಂಗ್ ಟೇಬಲ್, 6 ಸೀಟರ್ ಇರುವಂತ ಡೈನಿಂಗ್ ಟೇಬಲ್, ಮತ್ತೆ 1+1+1 ಮತ್ತೆ ಒಂದು ಕೌಚ್, ದಿವಾನ್ ಅಂತ ಹೇಳ್ತೀವಿ. ದಿವಾನು ಮತ್ತೆ ಇದೊಂದು ಸೆಂಟರ್ ಟೇಬಲ್, ಇದೊಂದು ಸೆಂಟರ್ ಟೇಬಲ್, ಮತ್ತೆ ಇದೊಂದು ಮತ್ತೆ ಅದೊಂದು ಸೈಡ್ ಟೇಬಲ್ ಬರುತ್ತೆ. ಇದೊಂದು ಒಂದು ಪ್ರಾಜೆಕ್ಟ್ ತರ ಇದು ಬಂದು ಸಾಮಾನ್ಯವಾಗಿ ಒಂದು 15 days ಅಲ್ಲೋ 20 days ಅಲ್ಲೋ ಆಗುವಂತ ಕೆಲಸ ಅಲ್ಲ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್. ಇದು ಬರೀ ಇಷ್ಟು 3 ಸೆಟ್ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಮಿನಿಮಮ್ 2.5 to 3 months ಬೇಕಾಗುತ್ತೆ. ಓಕೆ. ಸೊ ಇದು ಮೇಕ್ ಟು ಆರ್ಡರ್. ಇದು ಸಮಥಿಂಗ್ ಯೂನಿಕ್ ಅಂತ ಹೇಳ್ಬೋದು. ಜೈಪುರ್ ಪ್ಯಾಲೇಸ್, ಉದಯ್ಪುರ್ ಪ್ಯಾಲೇಸ್ ಅಲ್ಲಿ ಈ ತರ ಆರ್ಕಿಟೆಕ್ಚರ್ ಎಲ್ಲ ನೀವು ನೋಡಿರ್ತೀರಿ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 250 kg ತಡೆಯುವಂತ ಇದಿರೋದು ಚೈನು. ಸೊ ಇದು ಬೀಳೋಂಥದ್ದು ಭಯ ಎಲ್ಲ ಏನೂ ಆಗೋದಿಲ್ಲ ಇದರಲ್ಲಿ. ಓಕೆ ಸರ್, ಹಾಗಾದ್ರೆ ನೀವು ಇದು ಟೋಟಲ್ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಪ್ಯಾಕೇಜ್ ಇದು ಸರ್. ಅದೇನು ಏನಂತ ಕರಿತೀರಾ ಅದನ್ನ ನೀವು? ದಿವಾನು. ಅಲ್ಲೊಂದು ಡಿಸೈನ್ ಆಗಿರ್ತಕ್ಕಂಥ ದಿವಾನು, ಪಿಲ್ಲೋ, ಮತ್ತೆ ಇಲ್ಲಿ 3 ಸೀಟರ್ ಕೆಪಾಸಿಟಿ ಇರ್ತಕ್ಕಂಥದ್ದು ಇದೊಂದು
ಸೆಟ್ ಕೊಡ್ತಾ ಇದ್ದೀರಾ ಮತ್ತೆ 1+1 ಪ್ಲಸ್ ಡೈನಿಂಗ್ ಟೇಬಲ್ ವಿತ್ ಚೇರ್ ಜೊತೆಗೆ ಈ ಉಯ್ಯಾಲೆ ಹೌದು. ಅಲ್ವಾ ಸರ್? ಹೌದು. ಜೊತೆಗೆ ಇದೊಂದು ಸೆಂಟ್ರ್ ಟೇಬಲ್ ಕರೆಕ್ಟ್ ಎಲ್ಲ ಸೇರಿ ಎಷ್ಟು ಹೇಳ್ತಾ ಇದ್ದೀರಾ sir? ಹೌದು. ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ 11 lakhs ಈ ಫುಲ್ ಪ್ಯಾಕೇಜ್ ತಗೊಳ್ತಾರೆ. ಸಿನ್ಸ್ ನಾವು ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಮಗೆ ಬಂದ್ಬಿಟ್ಟು ಈ ಪ್ಲಸ್ ನಾವು ನಮ್ಮ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡ್ತಿರೋದ್ರಿಂದ ಈ ಸತಿ 6,90,000 ರೂಪಾಯಿಗೆ ಫುಲ್ ಪ್ಯಾಕೇಜ್ ಕೊಡ್ತಾ ಇದೀವಿ. 6,90,000ಕ್ಕೆ ದಿವಾನು ಇದೆಲ್ಲ ಏನ್ ಸೆಟ್ ನೋಡ್ತಾ ಇದ್ದೀರೋ, ಡೈನಿಂಗ್ ಟೇಬಲ್ ಇದೆಲ್ಲ ಸೇರಿ ಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ 30,000 70,000 ತೋರಿಸಿದ್ದೆ. ಈ ಸರಿ ಈ ಎಕ್ಸ್ಪೋದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಫರ್ನಿಚರ್ ಮೇಳ ಅಂತಾನೆ ಕರಿತೀನಿ, ಅದೇನೇ ಎಕ್ಸ್ಪೋ ಆಗಿರ್ಬೋದು. ಸೊ ಆ ಮೇಳ ತೋರಿಸ್ತಾ ಇದ್ದೀನಿ. ಇದಲ್ದಲೆ ನೀವು ಆಲ್ರೆಡಿ ಇದೆಲ್ಲ ನೋಡ್ತಾ ಇರ್ಬೋದು. ಒಂದು ಲಕ್ಸುರಿಯಾಗಿ ಒಂದು ಕ್ಲಾಸಾಗಿ ನೋಡಿದ ತಕ್ಷಣ ಏನು ಗುರು ಇಷ್ಟು ಸಖತ್ತಾಗಿದೆ ಅನ್ಬೇಕು, ಆ ಥರ ಡಿಸೈನ್ ಆಗಿರ್ತಕ್ಕಂಥ ಕಲೆಕ್ಷನ್ಸೇ ಇಟ್ಟಿದ್ದಾರೆ. ಈಗ ಅದಾಯ್ತು, ಒಂದೊಂದಾಗೆ ತಿಳ್ಕೊತಾ ಹೋಗೋಣ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಜೋರ್ಡನ್ ಮಾಡೆಲ್ ಅಂತ. ಇದು ನಿಮಗೆ ಸಾಮಾನ್ಯವಾಗಿ ಸಿಗಲ್ಲ ಇಲ್ಲಿ ಬೆಂಗಳೂರಲ್ಲಿ. ಸೊ ಇದು ಬಂದ್ಬಿಟ್ಟು ಸಮಥಿಂಗ್ ಯುನೀಕ್. ಏನಕ್ಕೆ ಯುನೀಕ್ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಮರದ ಮೇಲೆ ಫೈಬರ್ ಮಾಡಿರ್ತಾರೆ. ಮರದ ಮೇಲೆ ಫೈಬರ್ ಕೋಟಿಂಗ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸ್ಕ್ರಾಚಸ್ ಆಗೋದು ಇದಂತದ್ದು ಏನೂ ಆಗೋದಿಲ್ಲ. ಪ್ಲಸ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಂಫರ್ಟ್ ಚೆನ್ನಾಗಿರುತ್ತೆ. ಪ್ಲಸ್ ಇದು ಫ್ಯಾಬ್ರಿಕ್ ಇದೆಲ್ಲ ಟರ್ಕಿಯಿಂದ ಇಂಪೋರ್ಟ್ ಆಗಿರೋದು. ಟರ್ಕಿಯಿಂದ ಇಂಪೋರ್ಟ್ ಆಗಿರೋದು ವಾಷಬಲ್ ಫ್ಯಾಬ್ರಿಕ್. ಪ್ಲಸ್ ನಿಮಗೆ ಸ್ಕ್ರಾಚಸ್ ಆಗೋದು ಪ್ಲಸ್ ಮೇಂಟೆನೆನ್ಸ್ ಅಂತದೆಲ್ಲ ಏನು ಬರೋದಿಲ್ಲ ಇದರಲ್ಲಿ. ಪ್ಲಸ್ 10 years ವಾರಂಟಿ ಇದೆ. ಓಕೆ ಸರ್, ಇದು ಹಂಗಾದ್ರೆ ಎರಡು ಸಿಂಗಲ್ ಬಾಸ್ ಚೇರ್ ಅಂತಾನೆ ಕರಿತೀವಿ ನಾವು. ಬಾಸ್ ಚೇರ್ ಅಥವಾ ವಿಂಗ್ ಚೇರ್ ಅಂತ ಕರಿತೀವಿ. ವಿಂಗ್ ಚೇರ್. ಮತ್ತೆ ಇದು ಒಂದು 3 ಸೀಟರ್. 3 ಸೀಟರ್. ಇದು ಅಲ್ಲಿ 2 ಸೀಟರ್. ಡಿವೈಡರ್. ಇದು 2 ಸೀಟರ್. ಅದು ಡಿವೈಡರ್ ಸರ್. ಇದು ಡಿವೈಡರ್. ಮತ್ತೆ ಇದು ಸೆಂಟರ್ ಟೇಬಲ್ ಇದೆಯಲ್ಲ, ಇದು ಓನಿಕ್ ಸ್ಟೋನ್ ಅಂತ ಕರಿತೀವಿ. ಇದು ಬಂದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಸ್ಟೋನ್. ಇದು ಬಂದ್ಬಿಟ್ಟು ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಸಿಗೋಂಥದ್ದು ಇದಲ್ಲ. ಇದು ಏನ್ ಕಾಸ್ಟ್ ಹೇಳ್ತಾ ಇದ್ರೆ ಸರ್ ಇಷ್ಟು? ಇದು ಕಂಪ್ಲೀಟ್ ಪ್ಯಾಕೇಜ್ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ನಿಮಗೆ 380 ಆಗುತ್ತೆ. ಇಲ್ಲಿ ನಮ್ಮ ಹತ್ರ 275ಗೆ ಫುಲ್ ಪ್ಯಾಕೇಜ್ ಕೊಡ್ತಾ ಇದೀವಿ. 275ಗೆ ಫುಲ್ ಪ್ಯಾಕೇಜ್. 2,75,000 ರೂಪಾಯಿಗೆ 3 ಸೀಟರ್ ಆಗಿರ್ಬೋದು, 2 ಸೀಟರ್ ಆಗಿರ್ಬೋದು, ಒಂದು ಡಿವೈಡರ್ ಆಗಿರ್ಬೋದು, ಸಿಂಗಲ್ ಪ್ಲಸ್ ಸೆಂಟರ್ ಟೇಬಲ್. ಸರ್ ಇದನ್ನು ಸೇರಾ? ಇಲ್ಲ ಅದು ಬಿಟ್ಟು ಜಸ್ಟ್ ಲುಕ್ಕಿಗೆ ಹಾಕಿದ್ದೀರಾ? ಅದು ಬಂದ್ಬಿಟ್ಟು ಅದು ಸೇಲ್ಗಿದೆ. ಎಷ್ಟು ಹೇಳ್ತಾ ಇದ್ದೀರಾ ಟೋಟಲ್ ಈಗ? 2,60,000. ಟೋಟಲ್ 2,60,000 ಆಫ್ಟರ್ ಡಿಸ್ಕೌಂಟ್. ಪ್ಲಸ್ ಎಕ್ಸ್ಚೇಂಜ್ ಆಫರ್ ಅಂತ ಬಂದಾಗ ಅವ್ರ ಸೋಫಾಕ್ಕೂ ನಾವು ದುಡ್ಡು ಕೊಡ್ತೀವಿ, ಇನ್ನೂ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಅದೆಲ್ಲ ನೋಡಿದ್ರ? ಅದಾದ ನಂತರ ಇಲ್ಲೊಂದು ಕಲೆಕ್ಷನ್ ನೋಡ್ತಾ ಇದೀನಿ, ಒಂಥರ ವೆಲ್ವೆಟ್ ಕ್ಲಾತ್ ಅಲ್ಲಿ ರೆಡಿ ಆಗಿರ್ತಕ್ಕಂಥದ್ದು. ಒಂಥರ ಇದು ಕೂಡ ಲಕ್ಸುರಿ. ಇಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಇಲ್ಲಿ ಏನ್ ನೋಡ್ತಾ ಇದ್ರು ಈ ಸೆಟಪ್ ಪೂರ್ತಿ ಲಕ್ಸುರಿನೆಸ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ, ಪ್ರೈಸ್ ಹೇಳಿ ಸರ್. ಇದ್ರ ಬಗ್ಗೆ ಬಂದ್ಬಿಟ್ಟು ನೋಡಿ, ಇದು 3 ಸೀಟರು, ಇದು 2 ಸೀಟರು, ಪ್ಲಸ್ 2 ಮಹಾರಾಜ ಚೇರ್ ಅಥವಾ ಬಾಸ್ ಚೇರ್ ಅಥವಾ ವಿಂಗ್ ಚೇರ್ ಅಂತ ಕರಿತೀವಿ. ಪ್ಲಸ್ ಒಂದು ಡಿವೈಡರು, ಪ್ಲಸ್ ಇದು ಒಂದು ಸೆಂಟರ್ ಟೇಬಲ್. ತುಂಬಾ ಯುನೀಕ್ ಆಗಿದೆ. ಇದು ಬಂದ್ಬಿಟ್ಟು ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಇದು ನಿಮಗೆ ನಾವು 4 ಲಕ್ಷ ಅಲ್ಲ 5 ಲಕ್ಷ ಕೊಟ್ಟರು ಜಾಸ್ತಿನೇ. ಬಟ್ ನಾನು ನಿಮ್ಗೆ 2,60,000 ರೂಪಾಯಿ ಫುಲ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಡಿಸ್ಕೌಂಟ್ ಕೊಡ್ತೀವಿ. ಈ ಕಡೆ ಬನ್ನಿ. 2,60,000 ರೂಪಾಯಿಗೆ 2 ಸೀಟರ್ 3 ಸೀಟರ್ ಸಿಂಗಲ್ ವಿತ್ ಸೆಂಟರ್ ಟೇಬಲ್ ವಿತ್ ಡಿವೈಡರ್ ಇಷ್ಟು ಸೆಟ್ಟು ಸೇರಿ ಎಷ್ಟು ಹೇಳ್ತಾ ಇದ್ದೀರಾ? 2,60,000 ರೂಪಾಯಿ. 2,60,000. ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಕೊಡ್ತಾರೆ? ಮಾರ್ಕೆಟ್ ಅಲ್ಲಿ ಮಿನಿಮಮ್ 3,80,000 4 ಲಕ್ಷ ಇದೆ ಅಷ್ಟೇ. ಈ ಡಿಸೈನ್ ಮಾಡೋದು ಹ್ಯಾಂಡ್ ಮೇಡ್. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಅಲ್ವಾ? ಪ್ಲಸ್ ಫೈಬರ್ ಕೋಟೆಡ್ ಆಗಿದೆ. ಇದು ಸ್ಕ್ರಾಚ್ ಆಗಲ್ಲ. ಇದಲ್ದಲೆ ಕೂಡ ಇನ್ನೂ ಒಂದು ಕಲೆಕ್ಷನ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ತುಂಬಾ ನೋಡಿ, ಅದು 3 ಸೀಟರ್. ಅದು 3 ಸೀಟರ್. ಇದು 2 ಸೀಟರ್. ಅದು 2 ಸೀಟರ್, ಒಂದು ಸೆಂಟರ್ ಟೇಬಲ್, ಒಂದು ಚಿಕ್ಕ ಫ್ಯಾಮಿಲಿಗೆ ಆಗ್ಬೋದು. ಇದು ಬಂದ್ಬಿಟ್ಟು ಇಡೀ ಮಾರ್ಕೆಟ್ ಅಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, 1,80,000 ರೂಪಾಯಿಗೆ ಫುಲ್ ಪ್ಯಾಕೇಜ್ ಕೊಡ್ತಾ ಇದೀನಿ. ಅದೇ ನೀವು ಶೋರೂಮ್ ಹೋದ್ರೆ ಇದು ಕಡಿಮೆ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡಿ. 1,80,000 ರೂಪಾಯಿ ಫುಲ್ ಸೆಟ್. 2 ಸೀಟರ್ 3 ಸೀಟರ್ ಪ್ಲಸ್ 2 ಸೀಟರ್ ವಿತ್ ಸೆಂಟರ್ ಟೇಬಲ್ ಗ್ಲಾಸ್. ಓಕೆ ಸರ್, ವಾರಂಟಿ ಗ್ಯಾರಂಟಿ ಏನಾದ್ರು? 10 years ವಾರಂಟಿ ಇದೆ ಸರ್. ಪ್ರತಿಯೊಂದಕ್ಕೂ ಫ್ಯಾಬ್ರಿಕ್, ಫೋಮ್, ಫ್ರೇಮ್, ಸ್ಟಿಚಸ್ ಎಲ್ಲದಕ್ಕೂ 10 ವರ್ಷ ವಾರಂಟಿ ಇದೆ. ಓಕೆ, ಇದಾದ ನಂತರ ಇಲ್ಲೊಂದು ಕಲೆಕ್ಷನ್ ಇದೆ ಸರ್. ಅದು ಸೇಮ್ ಸರ್. ಇದು ಸೇಮ್ ರೇಟ್. 3+2+2 ಒಂದು ಸೆಂಟರ್ ಟೇಬಲ್. ಕಲರ್ ಮಾತ್ರ ಚೇಂಜ್. ಡಿಸೈನ್ ಸ್ವಲ್ಪ. 1,80,000 ರೂಪಾಯಿ. ಓಕೆ, ಇದಾಯ್ತು. ಅದಾದ ನಂತರ ಇಲ್ಲೊಂದು ಕಲೆಕ್ಷನ್ ಇದೆ. ಇದು ಬಂದ್ಬಿಟ್ಟು ಸೇಮ್ ಸರ್. 3+2+2 ಇದು 1,80,000 ರೂಪಾಯಿಗೆ. ಇದು ಫೈಬರ್ ಕೋಟಿಂಗ್ ಆಗಿದೆ. ಸೇಮ್ 10 years ವಾರಂಟಿ. ಆಮೇಲೆ ಇದು ಬಂದ್ಬಿಟ್ಟು 3+2+2+1 ಉಯ್ಯಾಲೆ ಬರುತ್ತೆ ಸರ್. ಇದು ಉಯ್ಯಾಲೆ ಇದು ಹಾಕಿಲ್ಲ. ಉಯ್ಯಾಲೆ ಅದು ಬಂದು ಚೈನ್ ಮಕ್ಕಳು ಕೊಡ್ತೀವಿ, ಎಲ್ಲದೂ ಬರುತ್ತೆ ಸರ್. ಓಕೆ, ಉಯ್ಯಾಲೆ +2+2+3. ಹೌದು. ಇದು ಬಂದು ಫುಲ್ ಪ್ಯಾಕೇಜ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಇದೆ. ನಾನು 3,80,000 ರೂಪಾಯಿಗೆ ವಿತ್ ಉಯ್ಯಾಲೆ ಈ ದುಬೈ ಸೆಟ್ ಫುಲ್. 3,80,000ಕ್ಕೆ ಫುಲ್ ಸೆಟ್ ವಿತ್ ಉಯ್ಯಾಲೆ.
ಅಲ್ವಾ ಸರ್? ಹೌದು. 10 ವರ್ಷ ವಾರಂಟಿ. 10 ವರ್ಷ ವಾರಂಟಿ. ಓಕೆ, ನೋಡ್ಕೋತಾ ಇದ್ದೀರಲ್ಲ, ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಡಿಸ್ಪ್ಲೇಲಿ ಇರ್ತಕ್ಕಂಥ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಡಿಸೈನ್ ಕಳಿಸೋದ್ರ ಮುಖಾಂತರ ಅವ್ರಿಗೆ ಆರ್ಡರ್ ಕೊಡ್ಬೋದು. ಇದಾದ ನಂತರ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅಡ್ರೆಸ್ ಇದೆ, ಅಲ್ಲಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು ಈ ಎಕ್ಸ್ಪೋ ಮುಗಿದ ಮೇಲೆ. ಯಾಕಂದರೆ ಈ ಥರ ಲಕ್ಸುರಿನೆಸ್ ಸೋಫಾ ಸೆಟ್ಗಳು ಬೇಕು ಅಂತಕ್ಕಂಥ ಕಸ್ಟಮರ್ ಬೇಸೇ ಬೇರೆ ಇರುತ್ತೆ. ಸೊ ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಲ್ದಲ್ಲೇ ಒಂಥರ ಹೆಂಗೆ ಅಂದರೆ ಈ ಗೋಲ್ಡ್ ಪ್ಲೇಟ್ ಫಿನಿಶಿಂಗ್ ಕೊಟ್ಟಿರ್ತಾರಲ್ಲ ಹೊರಗಡೆ, ನಾವು ಯೂಶುವಲ್ ಆಗಿ ದೇವಸ್ಥಾನ ಅದು ಇದಕ್ಕೆ ನಾವು ಕಂಪೇರ್ ಮಾಡ್ಕೋಬೋದು. ಅದೇ ಥರ ಗೋಲ್ಡ್ ಫಿನಿಶಿಂಗ್, ಗೋಲ್ಡ್ ಪ್ಲೇಟಿಂಗ್ ಫಿನಿಶಿಂಗ್ ಇರ್ತಕ್ಕಂಥ ಸೋಫಾ ಸೆಟ್ ಕೂಡ ನಾವು ತಗೋಬೋದು ನಮ್ಮ ಮನೆಗೆ ಅಂತಕ್ಕಂಥದ್ದನ್ನ ಈ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಎಕ್ಸ್ಪೋರ್ ಕಡೆಯಿಂದ ನಾವು ಇದನ್ನೆಲ್ಲ ನೋಡೋಕೆ ಸಾಧ್ಯ ಆಗ್ತಾ ಇದೆ, ನೀವು ಬೈ ಮಾಡೋಕ್ಕೂ ಸಾಧ್ಯ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು ನಮ್ಮ ಸಿಗ್ನೇಚರ್ ಮಾಡಲು ತುಂಬಾ ವರ್ಷಗಳಿಂದ ಸಿಗ್ನೇಚರ್ ಮಾಡಲ್ ಅಂದ್ರೆ ನಮ್ಗೆ ಬಂದು ಸ್ಟಾರ್ಟ್ ಮಾಡಿದೆ ಇದ್ರಲ್ಲಿ, ನಾವು ಇದರಿಂದನೇ ಸ್ಟಾರ್ಟ್ ಮಾಡಿದ್ದು. ಇದು ನಾವು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಾವು. ಇದು ನೋಡ್ಕೊಳ್ಳಿ, ತುಂಬಾ ರಾಯಲ್ ಡಿಸೈನ್, ತುಂಬಾ ಯುನೀಕ್ ಆಗಿದೆ. ಬ್ರಾಸ್ ಯೂಸ್ ಮಾಡಿರ್ತೀವಿ, ಪ್ಲೇಟಿಂಗ್, ಬ್ರಾಸ್ ಪ್ಲೇಟಿಂಗ್, ಬ್ರಾಸ್ ಚೈನು. ಇದು ಕಪ್ಪಗಾಗೋದೆಲ್ಲ ಏನೂ ಆಗೋದಿಲ್ಲ. ಇದು ಒಂದು ಉಯ್ಯಾಲೆ, ಜೊತೆಗೆ 3 ಸೀಟರು. ಹೇಳಿ ಸರ್. ಪ್ಲಸ್ ಈಗ ಉಯ್ಯಾಲೆಗೆ ಪ್ಲೇಟ್ ಕೋಟಿಂಗ್ ಮಾಡಿದ್ದೀರಾ, ಬ್ರಾಸ್ ಪ್ಲೇಟಿಂಗ್ ಆಗಿದೆ ಪ್ರತಿಯೊಂದಕ್ಕೂ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಸರ್. ಉಯ್ಯಾಲೆ ಒಂದಾಯ್ತು. ಹೌದು. ಮತ್ತೆ ಇಲ್ಲೊಂದು 3 ಸೀಟರ್ ಇದೆ. ಸೀಟರು ಪ್ಲಸ್ ಇದು 2 ಸಿಂಗಲ್ ಸೀಟರ್ಸ್. ಸಿಂಗಲ್ ಸೀಟರ್ ಪ್ಲಸ್ ಒಂದು ಸೆಂಟರ್ ಟೇಬಲ್, ಒಂದು ಸೈಡ್ ಟೇಬಲ್. ಹೌದು. ಇದು ಸರ್, ಇದ್ರ ಮೇನ್ ಇದ್ರಲ್ಲಿ ಅಂದ್ರೆ ಇದು ಸ್ವಂತ ನಾವೇ ಯಾವ್ದು ಇಲ್ಲ, ನಾವೇ ಮಾಡೋದು. ಇದು ಬಂದ್ಬಿಟ್ಟು ಆಕ್ಚುಲಿ ಶೋರೂಮ್ ಅಲ್ಲ, ನಿಮ್ಗೆ 2,60,000 ರೂಪಾಯಿ ಆಗುತ್ತೆ ಇಷ್ಟಕ್ಕೆ. ಇದು ನಾನು ಚಾಲೆಂಜಿಂಗ್ ಪ್ರೈಸ್ ಇಡೀ ಬ್ಯಾಂಗ್ಳೂರಲ್ಲಿ ಯಾರು ಕೊಡಲ್ಲ, 1,15,000 ರೂಪಾಯಿ ಫುಲ್ ಪ್ಯಾಕೇಜ್ ಕೊಡ್ತೀನಿ. 1,15,000ಕ್ಕೆ ಈ 3 ಸೀಟರ್ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಸೈಡ್ ಟೇಬಲ್ ಆಗಿರ್ಬೋದು, ಸೆಂಟರ್ ಟೇಬಲ್ ಆಗಿರ್ಬೋದು, ಒಂದು ಉಯ್ಯಾಲೆ. ಎಷ್ಟು ಹೇಳ್ತಾ ಇದ್ದೀರಾ? 1,15,000 ರೂಪಾಯಿ. 1,15,000 ಫುಲ್ ಪ್ಯಾಕೇಜ್. ಇದಕ್ಕೆ ವಾರಂಟಿ? ಇದಕ್ಕೆ ಬಂದ್ಬಿಟ್ಟು 20 ಇಯರ್ಸ್ ಇದೆ. 20 ವರ್ಷ ವಾರಂಟಿ ಇದೆ. ಅಸ್ಸಾಂ ಟೀಕಲ್ ಮಾಡಿರೋದು. ಹಾಗೇನೆ ಅಲ್ಲಿ ಗೋಲ್ಡ್ ಪ್ಲೇಟ್ ಫಿನಿಶಿಂಗ್ ಆದ್ರೆ ಇಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಒಂದು ಡಿಸೈನ್ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಸೋಫಾ ಸೆಟ್ ನೋಡ್ತಾ ಇದೀವಿ. ಇದಕ್ಕೂ ಕೂಡ ಒಂದು ಉಯ್ಯಾಲೆ ಇರ್ತಕ್ಕಂಥದ್ದು, ಅದು ಕೂಡ ಒಂದು ರಾಡ್ ಸಿಸ್ಟಮ್ ಅಲ್ಲಿ, ಚೈನ್ ಸಿಸ್ಟಮ್ ಇಲ್ಲ, ಇದು ಡಿಫ್ರೆಂಟ್ ಆಗಿದೆ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು ಇದರಲ್ಲೂ ಬ್ರಾಸ್ ಪೇಂಟಿಂಗ್ ಬರುತ್ತೆ. ಕೆಲವರಿಗೆ ಬಂದ್ಬಿಟ್ಟು ಈ ತುಂಬಾ ಗ್ಲಿಟರಿ ಆಗಿರೋದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಸ್ವಲ್ಪ ಡಾರ್ಕ್ ಫಿನಿಶ್, ಸ್ವಲ್ಪ ಕ್ಲಾಸಿಕ್ ಆಗಿ. ಸೊ ಅದಕ್ಕೋಸ್ಕರ ಇದನ್ನು ಅದೇ ಸೇಮ್ ಮಾಡಲ್, ಅದನ್ನ ಅವಾಗ ನೋಡಿದಂಥದ್ದು. ಇದು ಬಂದ್ಬಿಟ್ಟು ಸೇಮ್ ಮಾರ್ಕೆಟ್ ಅಲ್ಲಿ 2,60,000 ರೂಪಾಯಿ ಇದೆ. ಇದು ಬಂದ್ಬಿಟ್ಟು ನಮ್ಮ ಹತ್ರ 1,15,000 ರೂಪಾಯಿಗೆ ಫುಲ್ ಪ್ಯಾಕೇಜ್ ಬರುತ್ತೆ. 1,15,000. ಹೌದು. ಈಗ ಯೂಶುವಲ್ ಆಗಿ ಮನೆ ಕಟ್ತಾರೆ, ಈ ತೊಟ್ಟಿ ಮನೆ ಅಂತಕ್ಕಂಥದ್ದು ಒಂಥರ ಟ್ರೆಂಡಿಂಗ್ ಮನೆ. ಆ ತೊಟ್ಟಿ ಮನೆ ಅಂತಕ್ಕಂಥದ್ದಕ್ಕೆ ಹೆಂಗೆ ಅಂದ್ರೆ, ಅದು ಹಿಂದಿನ ಕಾಲದಲ್ಲೇ ಸ್ಟೈಲಲ್ಲಿ ಕಟ್ತಾರೆ, ಬಟ್ ಈಗಿನ ಟ್ರೆಂಡಲ್ಲಿ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಅದೇ ಥರ ಈ ಸೋಫಾ ಸೆಟ್ಗಳನ್ನ ಅದಕ್ಕೊಂಥರ ಲಕ್ಸುರಿನೆಸ್ ಆಗಿ ಕಾಣ್ಬೋದು. ನೋಡಿ, ಸಿಂಗಲ್ ನೋಡ್ತಾ ಇದ್ದೀರಾ, ಸೈಡ್ ಟೇಬಲ್, ಸೆಂಟ್ರ್ ಟೇಬಲ್, ಇದು ಗ್ಲಾಸಲ್ಲಿ ಹಾಕ್ಕೊಡ್ತೀರಲ್ವಾ? ಹೌದೌದು. ಮತ್ತೆ ಇಲ್ಲೊಂದು 3 ಸೀಟರ್ ಉಯ್ಯಾಲೆ, ಇದು ಕೂಡ ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಇದೆ. ಇದಾದ ನಂತರ ಇನ್ನೂ ಒಂದು ಲಕ್ಸುರಿಯಾಗಿ ಒಂದು ವೈಟ್ ಕ್ರೀಮ್ ಕಲರ್ ಅಂತಾನೆ ಕರಿಬಹುದು. ಸರ್, ಇದ್ರ ಬಗ್ಗೆ? ಸರ್, ಇದು ಬಂದ್ಬಿಟ್ಟು ನೋಡಿ, ಕೆಲವರಿಗೆ ಒಂದು ಜಾಗ ಇರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಈ ಜಾಗ ಕಡಿಮೆ ಇರೋರಿಗೆ ಬಂದು ಬರೀ 3+2 ಕೊಡ್ತೀವಿ. ಓಕೆ. ಕೆಲವ್ರ ಮನೇಲಿ ಹಾಲ್ ಚಿಕ್ಕದಾಗಿರುತ್ತೆ, ಕೆಲವ್ರ ಮನೇಲಿ ಹಾಲ್ ದೊಡ್ಡದಾಗಿರುತ್ತೆ. ಸೊ 3+2 ಇದು ಮಾರ್ಕೆಟ್ ಅಲ್ಲಿ ಬಂದು 1,60,000 ರೂಪಾಯಿ. ನನ್ನ ಹತ್ರ ಬರೀ 85,000 ರೂಪಾಯಿಗೆ ಆ 3+2 ಪ್ಲಸ್ ಒಂದು ಸೆಂಟರ್ ಟೇಬಲ್. ಬರೀ ಲೋಯೆಸ್ಟ್ ರೇಂಜ್ 85,000 ರೂಪಾಯಿ. ಇದೇ ಬೇಸಿಕ್ ನಿಮ್ಮ ಕಲೆಕ್ಷನ್. 85,000. ಇದಕ್ಕೂ 10 ವರ್ಷ ವಾರಂಟಿ. ಸೇಮ್ ಮೆಟೀರಿಯಲ್ ಯೂಸ್ ಮಾಡಿರೋದು, ಅದೇ ತರ ಒಳ್ಳೆ ಫೋಮಿಂಗ್ ಮಾಡಿರೋದು. ನೋಡಿದ್ರಲ್ಲ, ಆಲ್ಮೋಸ್ಟ್ 1 2 3 4 5 6 7 8 ಒಂದು 15ರಿಂದ 16 ಕಲೆಕ್ಷನ್ ಇದ್ರೂ ಕೂಡ ತುಂಬ ಲಕ್ಸುರಿನೆಸ್ ಆಗಿ ತೋರಿಸಿದ್ದಾರೆ. ನೋಡಿ, ಇದರಲ್ಲಿ ಯಾವುದಾದ್ರೂ ಬೇಕಾಗಿದ್ದಲ್ಲಿ ಡಿಸ್ಪ್ಲೇ ಮೇಲೆ ಇರ್ತಕ್ಕಂಥ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಈ ಎಕ್ಸ್ಪೋ ಮುಗಿದೋಯ್ತು, ಸೊ ಹಾಗಾಗಿ ನಾನು ಇಲ್ಲಿ ವಿಸಿಟ್ ಮಾಡೋಕ್ಕಾಗ್ತಿಲ್ಲ, ಎಲ್ಲಿಗೆ ಬರಬೇಕು ಅಂತ ಕೇಳೋದ್ರ ಮುಖಾಂತರ ಕೂಡ ನಿಮ್ಮ ಮನೆಗೆ ತರಿಸ್ಕೋಬೋದು ಇದನ್ನು. ನೋಡಿ ಸ್ನೇಹಿತರೆ, ವೆಲ್ನೆಸ್ ಮಸಾಜ್ ಚೈರ್ ಅಂತ ಕೂಡ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಕಸ್ಟಮರ್ಸು ಕೂಡ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫರ್ನಿಚರ್ ಅವೆಲ್ಲ ನೋಡಿದ್ರಿ ಲಕ್ಸುರಿನೆಸ್ ಆಗಿ, ಇವರು ಅಷ್ಟೇ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋರು ಸ್ವಲ್ಪ ತೆರೆಯಿಂದನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಇದು ರೀಸೆಂಟ್ ಆಗಿ ಲಾಂಚ್ ಆಗಿರೋದು. ಇದಾ? ಹೌದು, 4D ವರ್ಷನ್. ಓಕೆ. 4D ವರ್ಷನ್. ಪ್ರೀವಿಯಸ್ ಎಲ್ಲ ನಿಮಗೆ ಓನ್ಲಿ 40 ಏರ್ ಬ್ಯಾಗ್ಸ್ ಇರುತ್ತೆ, ಇದರಲ್ಲಿ 92 ಏರ್ ಬ್ಯಾಗ್ಸ್ ಬರುತ್ತೆ. ಏನ್ ಅರ್ಥ 92 ಏರ್ ಬ್ಯಾಗ್ಸ್? ಕಂಪ್ಲೀಟ್ ನಮ್ದು ಬಾಡಿ ಸ್ಕ್ವೀಸ್ ಮಾಡುತ್ತೆ. ಮತ್ತೆ C1 C2 ಇಂದ ಹಿಡಿದು ಕಂಪ್ಲೀಟ್ L5 ವರೆಗೂ ಕವರ್ ಅಪ್ ಆಗುತ್ತೆ. ಓಕೆ. ಬೇಸಿಕ್ ಚೇರ್ ಅಲ್ಲಿ ಬರೀ L3 ಮಾತ್ರ ಬರೋದು. ಇದೊಂಥರ ಎಲೆಕ್ಟ್ರಿಕಲ್ ಮಸಾಜರ್ ಅಂತಾನೆ ಕರಿಬಹುದು. ಅವರಲ್ಲೇ ವರ್ಕ್ ಆಗೋದು. ಏನ್ ಬೆನಿಫಿಟ್ ಸರ್ ಇದರಿಂದ? ಅದ್ರಲ್ಲಿ ನಿಮಗೆ ಲೋವರ್ ಬ್ಯಾಕ್ ಪೇನ್, ಸರ್ವೈಕಲ್ ಪ್ರಾಬ್ಲಮ್, L5 ಪ್ರಾಬ್ಲಮ್ ಇರೋರಿಗೆ, ಮತ್ತೆ ಈವನ್ ಮೈಗ್ರೈನ್, ಹೆಡ್ ಏಕ್ ಇರೋರಿಗೆ ಎಲ್ಲ ಬಹಳ ಅನುಕೂಲ. 100% ಶೂರ್ ಅದು. 100%. ಇದರಲ್ಲಿ ಏನು ಮ್ಯಾಜಿಕ್ ಇಲ್ಲ, ನ್ಯಾಚುರಲ್ ಪ್ರೊಸೆಸ್. ವುಮೆನ್ ಬಾಡಿ ಸ್ಪೈನ್ಸ್ ನರ್ವ್ ಸಿಸ್ಟಮ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಅದರಿಂದ ಥ್ರೂಔಟ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಇದನ್ನೇ ನೀವು ಸರ್ವಿಸ್ ಕೊಡ್ತಾ ಇದ್ರೆ, ಇದನ್ನೇ ಸೇಲ್ ಮಾಡ್ತಾ ಇದ್ದೀರಾ? ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದು ಆಕ್ಚುಲಿ 3,80,000.
ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಅಂತ 40% ಲೆಸ್ ಮಾಡಿದ್ದೀರಿ. ಓಕೆ 2,30,000. 2,30,000. ಸೇಮ್ ಚೇರು ರಿಕ್ಲೈನಿಂಗ್ ಸೋಫಾ ಫ್ಯಾಬ್ರಿಕ್ ಲೆದರ್ದು ಬರುತ್ತೆ, 1.5 ಲಕ್ಷ ಆಗುತ್ತೆ. ಓಕೆ ಇದು ವಿತ್ ಮಸಾಜಿಂಗ್, ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ, ಆಡಿಯೋ ಫಂಕ್ಷನ್ಸ್ ಎಲ್ಲ ಇದೆ. ತುಂಬ ಒಳ್ಳೆ ಫ್ಯೂಚರ್ಸ್ ಇದೆ. ಓಕೆ ನಾವು 20 ಮಿನಿಟ್ಸ್ ಮಾಡಿದ್ರೆ ಸಾಕು, ಒಂದು 14 ಫಂಕ್ಷನ್ ಪ್ರೋಗ್ರಾಮ್ಸ್ ಇದೆ. ಓಕೆ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. 5 ವರ್ಷ ವಾರಂಟಿ ಇದೆ. ಓಕೆ ಇದೆಲ್ಲ ಸೇಮಾ ಕಲರ್? ಎರಡು ಒಂದೇ ಮಾಡಲು. 2,30,000. ಇಲ್ಲಿ ಬುಕ್ ಮಾಡಿದ್ರೆ, ಇಲ್ಲೇ ಬುಕ್ ಮಾಡಿದ್ರೆ ಹೌದು, ಈ ಎಕ್ಸ್ಪೋದಲ್ಲಿ ಬಂದು ಬುಕ್ ಮಾಡಿದ್ರೆ 2,30,000. ಅದಾದ್ಮೇಲೆ ಇಲ್ಲಾಂದ್ರೆ 3,80,000. ಅದು 2025 ವರೆಗೂ ನಾವು ಕೊಡೋಕ್ಕಾಗಲ್ಲ. ಇದು ಅಡ್ವಾನ್ಸ್ ಮಾಡಲು ಓನ್ಲಿ ಫಾರ್ ದಿಸ್ ಎಕ್ಸ್ಪೋ ಲಾಂಚ್ ಮಾಡಿರೋದು. ಓಕೆ ಅದಾದ ನಂತರ ಇಲ್ಲೇನೇನು ಇಟ್ಟಿದ್ದೀರಿ? ಇದೆಲ್ಲ ಏನು? ಇದು ಮಲ್ಟಿ ಎಕ್ಸರ್ಸೈಸ್ ಮಿಷಿನ್ ಇದೆ. ಓಕೆ ಇದೇನು ರೇಟ್ ಸರ್ ಇದೆಲ್ಲ? ಇದು ಏನ್ benefit 44,000 ಆಗುತ್ತೆ. ಎಷ್ಟು? 44,000. ಏನು ಬೆನಿಫಿಟ್ ಮಾಡುತ್ತೆ ಇದು? ಇದು ನಿಮಗೆ ವ್ಯಾಯಾಮ ಮಾಡೋದು, ಲೋವರ್ ಅಬ್ಡಮಿನಲ್, ಬಾಡಿ ವೆಯ್ಟ್ ಎಲ್ಲ ವೈಬ್ರೇಟ್ ಆಗುತ್ತೆ ಅಲ್ಲಿ ಆಸಿಲೇಟ್ ಆಗುತ್ತೆ. ಹೀಗೆ ಹಂಗಂದಾಗ ಹೊಟ್ಟೆ ಎಲ್ಲ ಆ ಕಡೆ ಈ ಕಡೆ ಕಲಿಕ್ಬಿಟ್ಟು ಫ್ಯಾಟ್ ಗೀಟ್ ಕರ್ಗೋದು ಇದಕ್ಕೆಲ್ಲ ಆ ಥರ. ಹೌದು ಇದನ್ನು ಅದೇ ಥರನಾ? ಹೌದು. ಓಕೆ ಇದರಲ್ಲಿ ಏನು ಡಿಸ್ಕೌಂಟು? ಅದೇ ನಿಮಗೆ 28,000 ಮಾಡ್ಕೊಡ್ತೀವಿ. 28,000 ಕೊಡ್ತಾ ಇದ್ದೀರಾ? 44,000 28,000 ಮಾಡ್ಕೊಡ್ತೀವಿ. ಸೊ ನನಗೆ ಲಕ್ಸುರಿನೆಸ್ ಬೇಡ, ಒಂದು ಬೆಸ್ಟ್ ಪ್ರೈಸಿಗೆ ಬೇಕು, ನಾರ್ಮಲ್ ಒಂದು ಮನೆಗೊಂದು ಸೋಫಾ ಬೇಕಪ್ಪ, ಒಂದು ಫರ್ನಿಚರ್ ಬೇಕು ಅಂತಕ್ಕಂಥವ್ರಿಗೆ ಅದು ಕೂಡ ಈ ಎಕ್ಸ್ಪೋದಲ್ಲಿ ಪಾರ್ಟಿಷನ್ ಆಗಿ ಹಿಂದ್ಗಡೆ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಸ್ಟಾಲಲ್ಲಿ ಬಂದ್ಬಿಟ್ಟು ಇದು ಒಂದೇ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೋಫಾ ಅಂದ್ರೆ, ಬೇರೆ ಎಲ್ಲ ಬಂದ್ಬಿಟ್ಟು ಈ 45,000-50,000 ರೇಂಜ್ ಅಲ್ಲಿ ಇರುವಂತದ್ದು. Okay. ಇದು ಬಂದ್ಬಿಟ್ಟು ಸ್ವಲ್ಪ ಒಳ್ಳೆ ಫ್ಯಾಬ್ರಿಕ್ ಯೂಸ್ ಮಾಡಿರೋಂಥದ್ದು, ಪ್ಲಸ್ ಫೋಮಿಂಗು ಪ್ಲಸ್ ಕೆಳಗಡೆ ಟೀ ಕುಡ್ದು ಫ್ರೇಮ್ ಹಾಕಿರ್ತೀವಿ. ಇದು ಬಂದ್ಬಿಟ್ಟು ಶೋರೂಮ್ ಅಲ್ಲಿ 1,60,000 ಇದೆ. ಇದು ನಮ್ಮ ಹತ್ರ ಬಂದ್ಬಿಟ್ಟು 95,000 ಗೆ ಫುಲ್ ಸೆಟ್ ಕೊಡ್ತಾ ಇದ್ದೀವಿ. 3+2+2+ ಒಂದು ಸೆಂಟರ್ ಟೇಬಲ್ 95,000. ಬೇರೆ ಎಲ್ಲ ಬಂದ್ಬಿಟ್ಟು 45,000 ರೇಂಜ್ ಅಲ್ಲಿ ಇದೆ ಸರ್. 45,000 ಒಳಗಡೆನೆ ಎಲ್ಲ ಆ ರೇಂಜ್ ಅಲ್ಲಿ ಎಲ್ಲ ಡಿಸೈನ್ ನೋಡ್ಕೊಳ್ಳಿ. ಯಾರೆಲ್ಲ ನೋಡಿ 30ನೇ ತಾರೀಕು ಒಳಗಡೆ ವಿಸಿಟ್ ಮಾಡ್ತಿರೋ ಆದಷ್ಟು ಬೇಗ ಬಂದು ನೋಡ್ಕೊಳ್ಳಿ. ಸರ್ ಇದಕ್ಕೂ ಕೂಡ ವಾರಂಟಿ ಇದಕ್ಕೆ 5 years ಇರುತ್ತೆ. 5 years, ಅವೆಲ್ಲ 10 years, ಇದೆಲ್ಲ 5 years. ಓಕೆ ನೋಡ್ಕೊಳ್ಳಿ ಸ್ನೇಹಿತರೆ. ಇವನ್ ಲೆದರ್ ಕ್ಲಾತ್ ಅಲ್ಲಿ ಬೇಕು ಆರ್ಟಿಫಿಷಿಯಲ್ ಅಂತ ಅಂದ್ರೆ ಅದು ಕೂಡ ಸಿಗುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಸೆಂಟರ್ ಟೇಬಲ್. ನೋಡಿ ಅವರೆಲ್ಲ ತೆರೆ ಹಿಂದೆ ಮಾತಾಡಿದ್ರೆ ತೆರೆ ಮುಂದೆನೆ ಮಾತಾಡ್ತಾ ಇದ್ದಾರೆ ಇವ್ರು ಹೇಗೋನು. ಸೊ ನಾಚ್ಕೋತಾ ಇಲ್ಲ. ಸೊ ಬ್ಲೂ ಡೆಕೋರ್ ಕಡೆಯಿಂದಾನೆ ನೀವು? ಹೌದು ಸರ್. ಓಕೆ ನಿಮ್ಮಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ, ಏನೇನು ಪ್ರೈಸು ಟಕ್ 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 ಅಂತ ಹೇಳ್ಬಿಡಿ ಸರ್. ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಇದೊಂದು ಮಾಡೆಲ್ ಇದೆ. ಆಕ್ಚುಲಿ ಇದು ಯುರೋಪ್ ಮಾಡೆಲ್. ಇದು ಯುರೋಪ್, ಇಂಡಿಯನ್ ಮಾಡಲ್ ಅಲ್ಲ, ಯುರೋಪ್ ಮಾಡಲ್. ಯುರೋಪ್ ಮಾಡೆಲ್ ಸ್ಟೈಲ್. ಓಕೆ ಓಕೆನಾ. ಇದು ನಿಮಗೆ 5 year ವ್ಯಾರಂಟಿ ಫ್ಯಾಬ್ರಿಕ್ ಅಂದಿದೆ, ಮತ್ತೆ 10 year ಸ್ಟ್ರಕ್ಚರ್ ಕೊಡ್ತೀನಿ, ಲೈಫ್ ಟೈಮ್ ವ್ಯಾರಂಟಿ ಫಾರ್ಮಿನ್ ಕೊಡ್ತೀನಿ. ಏನಕ್ಕಂತ ಹೇಳಿದ್ರೆ ಎಲ್ಲ ಸೋಫಾದಲ್ಲಿ ಯೂಸ್ ಮಾಡೋದು ಡ್ಯೂರಾಫ್ಲೆಕ್ಸ್ ಅಲ್ಟ್ರಾ ಪ್ರೀಮಿಯಂ 40 ಡೆನ್ಸಿಟಿ ಯೂಸ್ ಮಾಡೋದು ಫಾರ್ಮ್. ನಿಮಗೆ ಲೈಫ್ ಟೈಮಲ್ಲಿ ಇದು ಡೌನ್ ಆಗೋದೇ ಇಲ್ಲ. ಏನು ರೇಟ್ ಹೇಳ್ತಾ ಇದ್ರಿ ಸರ್? ಫೈನಲ್ ಒಂದು 1,60,000 125 ಡೀಲ್ ಆಗುತ್ತೆ. 1,25,000 ವಾರಂಟಿ ಗ್ಯಾರಂಟಿ? ವ್ಯಾರಂಟಿ 10 year ಸ್ಟ್ರಕ್ಚರು, ಲೈಫ್ ಟೈಮ್ ಫಾರ್ಮು, 5 year ಫ್ಯಾಬ್ರಿಕ್ ಅಷ್ಟೇ ಅಲ್ವಾ? ಅಷ್ಟೇ. ಒಟ್ಟಿಗೆ 5 years ವ್ಯಾರಂಟಿ. ಹೌದು. ಓಕೆ ಅದು ಇದೇನು ರೇಟ್ ಆಗುತ್ತೆ ಸರ್? ಇದು ಕೂಡ ಏನು ಮೆಟೀರಿಯಲ್ ಸರ್? ಇದು ಕೂಡ UK ಮಾಡೆಲ್. ಇದು ಕೂಡ ಸೇಮ್ ಪ್ರೈಸ್ ಆಗುತ್ತೆ, ಸೇಮ್ ರೇಟ್ ಆಗುತ್ತೆ. ಎಷ್ಟಂದ್ರೆ 1,25,000. ಎಸ್. ಸೂಪರ್. ಹಾಗೆ ಇದು ಸರ್ ಇದು 1,45,000 ಆಗುತ್ತೆ ಸರ್. ಇದು 1,45,000 ರೂಪಾಯಿ ಆಗುತ್ತೆ. ಸೇಮ್ ಮೆಟೀರಿಯಲ್? ಸೇಮ್ ಮೆಟೀರಿಯಲ್. ನೋಡಿ ನೋಡ್ತಾ ಇದ್ದೀರಲ್ವಾ? ಸೊ ಅವರೆಲ್ಲ ಕಾರ್ಪೊರೇಟ್ ಸಿಸ್ಟಮು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ಒಂದು ಬೆಸ್ಟ್ ಡಿಸೈನ್ಸ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರದ್ದು ಪ್ರೈಸ್ ಸರ್ ಇದ್ರದ್ದು 75,000 ಆಗುತ್ತೆ. 75,000. ಎಸ್. ಇದು ಸರ್ ಇದು ನಿಮಗೆ 75 ಆಗುತ್ತೆ. ಇದು 75,000. ನೋಡ್ಕೊತಾ ಇದ್ರಲ್ಲ, ನೋಡ್ಕೊಳ್ಳಿ. ಒಂದು ಕಾರ್ನರ್ಗೆ ಒಂದು ಬೇಕು, ಒಂದು 2+2 ಬೇಕು, ಒಂದು ಸಿಂಗಲ್ ಬೇಕಾದ್ರೂ ಮಾಡ್ಕೋಬೋದು, ಅದೆಲ್ಲ ಡಿವೈಡ್ ಮಾಡ್ಕೋಬೋದಲ್ವಾ? ಯಾ ಶೋರ್ ಮಾಡ್ಕೊ. ಓಕೆ ಇದೆಲ್ಲ ಸರ್? ಇದೆಲ್ಲ ಏನು ರೇಟು ಸರ್? ಇದು ಮಾಡೆಲ್ ಬಂದ್ಬಿಟ್ಟು ನಿಮಗೆ 2,50,000 ಬೇರೆ ಕಡೆ ತಗೊಳಕ್ ಹೋದ್ರೆ ಸೇಮ್ ಇದೇ ಮಾಡೆಲ್ ಸ್ಟ್ಯಾನ್ಲಿಯಲ್ಲಿ ಅಲ್ಲಿ ಇಲ್ಲಿ ತಗೊಳಕ್ ಹೋಗ್ತೀರಾ ಅಂದ್ರೆ ನನ್ನ ಹತ್ರ ಬಂದ್ಬಿಟ್ಟು ಸರ್ 1,45,000 ಡೀಲ್ ಮಾಡಿ. 1,45,000. ಓಕೆ ಅದೇ ರೀತಿ ಡೈನಿಂಗ್ ಟೇಬಲ್ ಕೂಡ ಇದಾವೆ ನಿಮ್ಮದೇ ಅಲ್ವಾ? ನಮ್ದು. ಸೊ ಇದೆಲ್ಲ ಏನು ಕಾಸ್ಟ್ ಆಗುತ್ತೆ ಸರ್? ಇದು ನಿಮಗೆ 75,000 ಆಗುತ್ತೆ. 75,000. ಮಹಾಗನಿ ವುಡ್ಡಿಂದು ವಿತ್ 10 year ವ್ಯಾರಂಟಿ ಕೂಡ ಬರುತ್ತೆ ಇದ್ರದ್ದು. ಇದೇನು ಆಗೋದಿಲ್ಲ. ನೋಡ್ಕೊಳ್ಳಿ, ಚೇರ್ ನೋಡ್ಕೊಳ್ಳಿ, ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಸೈನು. ಸೊ ರೇಟು ಗೀಟು ನೆಗೋಷಿಯಬಲ್ ಆಗುತ್ತಾ ಬಂದರೆ ಕಸ್ಟಮರ್? ಆಗುತ್ತೆ ಸರ್, ಡೆಫಿನೆಟ್ಲಿ ಮಾಡ್ಕೊಡೋಣ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ನೋಡ್ತಾ ಇದ್ರಲ್ಲ, ನಿಮಗೆ ಲೆದರ್ ಹೆಡ್ ಬರುತ್ತೆ. ನೀರು ಸಾಂಬಾರು ಎಂತ ಬಿದ್ರೂ ಆರಾಮಾಗಿ ಒರೆಸ್ಕೊಂಡು. ಅಷ್ಟೇ. ಎಷ್ಟು ಹೇಳ್ತಾ ಇದ್ದೀರಾ ಸರ್? 75,000 ಆಗುತ್ತೆ. 75,000. ಅದರಲ್ಲೂ ಸಾಕಷ್ಟು ಡೈನಿಂಗ್ ಟೇಬಲ್ಗಳು ಇದಾವೆ. ಇದೇನು ರೇಟ್ ಆಗುತ್ತೆ ಸರ್? ಸರ್ ಇದು ನಿಮಗೆ 160 120 ಆಗುತ್ತೆ ಸರ್. ಇದು ಏನು ಇಷ್ಟೊಂದು ಲೈಟ್ ವೇಟ್ ಇದೆ ಸರ್? ಇದು ಮಲೇಷಿಯನ್ ಮಾಡೆಲ್. ಸೊ ಮಲೇಷಿಯನ್ ಟೀ. ಕ್ವಾಲಿಟಿ ಹೆಂಗಿರುತ್ತಾ? ಕ್ವಾಲಿಟಿ ಎಲ್ಲ 5 year ವ್ಯಾರಂಟಿ. ಓಕೆ 1,00,000 10 to 12 year ನೀವು ಈಸಿಲಿ ಯೂಸ್ ಮಾಡ್ಬೋದು. 125 ಆಗುತ್ತೆ. 1,25,000 ರೂಪಾಯಿ ಆಗುತ್ತೆ. ನೋಡೋಕೆ ಒಂಥರ ಮಾರ್ಬಲ್ ಟಾಪ್ ಇದೆ. ಮಾರ್ಬಲ್ ಟಾಪ್ಸು, ಮಾರ್ಬಲ್ ಟಾಪ್ ಇಟಾಲಿಯನ್. 25,000ಕ್ಕೆ 6 ಚೇರು ವಿತ್ ಡೈನಿಂಗ್ ಟೇಬಲ್ ಸೆಂಟರ್ ಇದನ್ನು ನೋಡ್ತಾ ಇದ್ರು.
ಕೆಳಗಡೆ ಎಲ್ಲ ನೋಡ್ಕೊಳ್ಳಿ, ಕಾಲು ಹೆಂಗಿದೆ ಅದರದ್ದು ಎಲ್ಲ. ಮತ್ತು ಇದು ಆನೆಕ್ಸ್ ಟಾಪ್ ಸರ್, ಇದು ನಿಮಗೆ 1,45,000 ಆಗುತ್ತೆ. 1,45,000. ಓಕೆ, ನೋಡ್ತಾ ಇದ್ದೀರಲ್ಲ, ಇಷ್ಟ ಆಯಿತು. ಇದು ಬ್ಲೂ ಡೆಕರ್ ಅವ್ರ ಕಲೆಕ್ಷನ್. ಇದು ಸಾಕಷ್ಟು ಕಲೆಕ್ಷನ್ಸ್ ಇನ್ನೂ ನಿಮ್ಮ ಹತ್ರ ಇದೆ ಸರ್. ನೋಡಿ, ಅದಲ್ದಲೆ ಕ್ಲಾಸಿಕ್ ಫರ್ನಿಚರ್ ಅಂತೇಳಿ ಇವರು ಕೂಡ ಒಂದು ಸ್ಟಾಲ್ ಹಾಕಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು. ಒಂದು ಡೈನಿಂಗ್ ಟೇಬಲ್ ಏನಾದರೂ ಬೇಕು ಅಂದರೆ ಡಿಫ್ರೆಂಟ್ ಕಲೆಕ್ಷನ್ಸು. ನಿಮ್ಗೇನಾದರೂ ಬೇಕಾಗಿತ್ತು, ನಿಮ್ಗೆ ಅಫೋರ್ಡಬಲ್ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತು ಆ ಕಲೆಕ್ಷನ್ ಅಂದರೆ ಇಲ್ಲೂ ಕೂಡ ತೊಗೋಬೋದು. ನೋಡಿ, ಮಂಚಗಳು ಕೂಡ ಇದ್ದಾವೆ, ಕಿಂಗ್ ಸೈಜು, ಕ್ವೀನ್ ಸೈಜು, ಇದೆಲ್ಲ ನೋಡ್ತಾ ಇರ್ಬೋದು. ಇಲ್ಲೂ ನೋಡಿ ಒಂಥರ ಡಿಫ್ರೆಂಟ್ ಕಲೆಕ್ಷನ್ಸು. ಏನಕ್ಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಪ್ರೈಸ್ ಹೇಳ್ತಾ ಇಲ್ಲ ಅಂದರೆ ಇನ್ನೂ ಸಾಕಷ್ಟು ಕಲೆಕ್ಷನ್ ಇದೆ. ನೀವೆಲ್ಲ ಯಾರೆಲ್ಲ HMT ಗ್ರೌಂಡಿಗೆ ಬಂದುಬಿಟ್ಟು ವಿಸಿಟ್ ಮಾಡಿದ್ರೆ, ಈ 30ನೇ ತಾರೀಕು ಒಳಗಡೆ ನೀವು ಯಾರೆಲ್ಲ ಬರ್ತೀರೋ ಅಂಥವ್ರಿಗೆ ಒಂದಿಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ. ಇಲ್ಲಿ ನೋಡಿಕೊಂಡು ಚಾಯ್ಸ್ ಮಾಡ್ಕೊಂಡು ತಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಕೊಳ್ಳಿ, ಇನ್ನೂ ಸಾಕಷ್ಟು ಕಲೆಕ್ಷನ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಇಲ್ಲೂ ಕೂಡ ಒಂದಿಷ್ಟು ಕಲೆಕ್ಷನ್ಸ್ ಇದೆ. ಇದ್ಯಾರ್ದು ಗಣಪತಿ ಎಂಟರ್ಪ್ರೈಸಸ್ ಕಡೆಯಿಂದ ಇಲ್ಲಿ ಸ್ಟಾಲ್ ಹಾಕಿರ್ತಕ್ಕಂಥದ್ದು. ನೋಡಿ, ಡೈನಿಂಗ್ ಟೇಬಲ್ ಇದೆಲ್ಲ ಡಿಸೈನ್ಸ್ ನೋಡಿ, ಕೆಳಗಡೆ ಯಾವ ಥರ ಡಿಸೈನ್ಸ್ ಇದೆ ಎಲ್ಲ ಇದು ಕೂಡ ನೋಡ್ತಾ ಇರ್ಬೋದು. 30ರೊಳಗಡೆ ಯಾರೆಲ್ಲ ಬೇಕು ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಕ್ಕಂಥವ್ರೊಬ್ಬರು ಇಲ್ಲ, ಹಾಗಾಗಿ ಹೀಗೆ ರಫಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಬನ್ನಿ. ಯಾರೆಲ್ಲ ಈ ಎಕ್ಸ್ಪೋ ವಿಸಿಟ್ ಮಾಡ್ತೀನಿ ಅಂದರೆ ಒಂದು ಗ್ರೌಂಡಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಸ್ಟಾಲ್ಗಳಿದೆ. ಬುಕ್ಸ್ ಇದೆಯಲ್ಲ, ಬುಕ್ಸು ಕೂಡ ಸ್ಟಾಲ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇದಾದ ನಂತರ ಸ್ಲಿಪ್ಪರ್ದು ಏನಾದರೂ ನೋಡ್ತಾ ಇದ್ದೀರಾ, ಅದು ಕೂಡ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ನೋಡಿ, ಇದೆಲ್ಲ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಈ ಥರ ಎಲ್ಲ ಸ್ಮೂತಾಗಿರ್ತಕ್ಕಂಥದ್ದು, ಇದನ್ನೆಲ್ಲ ಹಾಕಿದ್ದಾರೆ. ಹಾಗೆ ಇದು ಕೂಡ ನೋಡ್ತಾ ಇರ್ಬೋದು. ಓಕೆ, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆಲ್ಲ. ಓಕೆ, ಇದೆಲ್ಲ ನೋಡ್ಕೊಳ್ಳಿ. ಏನು ಏನೇನು ಸಿಗುತ್ತೆ? ಸ್ವೀಟ್ ಬೀಡ 300 ವೆರೈಟಿ ಸ್ವೀಟ್ ಬೀಡ ಇಲ್ಲೇ. ಇದು ಎಲ್ಲ ಸೀಡ್ಸ್ ಇಲ್ಲೇ, ಪಂಪ್ಕಿನ್ ಸೀಡ್, ಕೋಮಲ್ಕಾಯಿ ಸೀಡ್, ಸೂರ್ಯಕಾಂತಿ ಸೀಡ್, ಚಿಯಾ ಸೀಡ್ಸ್ ಎಲ್ಲ, ಸೋಂಪು ಆ ಕಡೆ ಸೈಟು ಎಲ್ಲ, ನಲ್ಲಿಕಾಯಿ ಎಲ್ಲ ಸಿಗುತ್ತೆ. ನೋಡ್ತಾ ಇದ್ದೀರಲ್ವಾ? ನೋಡಿ, ಬನ್ನಿ. ಇದಾದ ನಂತರ ಇಲ್ಲೂ ಒಂದು ಸ್ಟಾಲ್ ಇದೆ. ಏನಿದು? ಜೈ ಸೇವಾ ಶಂಭು. ಓಕೆ, ಯಾವುದ್ರ ಬಗ್ಗೆ ಇದು ಡೀಟೇಲ್ಸ್? ಶುಗರ್, BP, ಹಾಂ, ಶುಗರ್, BP, ವೇಟ್ ಲಾಸ್ ಇಟ್ಕೊಳ್ಳಿ. ಇದು ಅಂದರೆ ಏನೇನು ಐಟಮ್, ಯಾವ್ಯಾವ ಥರ ಯಾರ್ಯಾರೆಲ್ಲ ಇಲ್ಲಿ ವಿಸಿಟ್ ಮಾಡ್ಬೋದು? ಇದು ನೋಡಿ ಸರ್, ಇದು ಅಂದರೆ ವೇಟ್ ಲಾಸ್ ಬಗ್ಗೆ ವರ್ಕ್ ಆಗುತ್ತೆ. ಇದು ಹೇರ್ ಪ್ರಾಬ್ಲಮ್ ಬಗ್ಗೆ ಜಟಾಶಂಕರ್ ಅಂತಾರೆ ಇದು. ಓಕೆ, ಈ ಥರದ್ದು ಎಲ್ಲ ಟೈಪ್. ಈ ಶುಗರ್ ಬಗ್ಗೆ ಸರ್, ಇದು ಕುಚಲ ಸತ್ವ. ಓಕೆ, ಅದೇನ್ ಬಗ್ಗೆ ಇರುತ್ತೆ ಸರ್ ಪೂರ್ತಿ ಐಟಮ್. ಇದೆಲ್ಲ ಪಕ್ಕ ವರ್ಕೌಟ್ ಆಗುತ್ತಾ ಇದು? ಹೌದು ಸರ್, 100% ವರ್ಕೌಟ್ ಆಗುತ್ತೆ. ಆಯುರ್ವೇದಿಕ್ ಗಿಡಮೂಲಿಕೆ, ನ್ಯಾಚುರಲ್. ಹಿಂದಿನ ಕಾಲದಲ್ಲೆಲ್ಲ ಇದಕ್ಕೇನು ಡಿಪೆಂಡ್ ಆಗ್ತಾ ಇದ್ರು, ಅದು ಇನ್ನೂ ಉಳಿದಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ಎಲ್ಲೆಲ್ಲಿ ಸಿಗ್ತೀರಾ ಯೂಶುವಲಾಗಿ? ಎಲ್ಲೇನೂ ಸಿಗ್ತೀವಿ ಸರ್, ನಾನು ಎಲ್ಲ ಎಕ್ಸಿಬಿಷನಲ್ಲೇ ಮೇಯ್ನು. ಹೌದು, ಎಕ್ಸಿಬಿಷನ್ ಅಂದರೆ ಮೇನು. ಈಗ ಪರ್ಟಿಕ್ಯುಲರ್ಲಾಗಿ ಒಂದು ಕಡೆ ಇರ್ತೀವಿ ನಾವು, ಬೆಂಗಳೂರಲ್ಲಿ ಎಲ್ಲಿ ಇಲ್ಲಿ ಅಂತ ಏನಾದರೂ ಜಾಗ? ನಮ್ಮದು ಬೀದರ್ ಪ್ರಾಪರ್ ಅಂತ. ಬೀದರ್ ಎಲ್ಲೆಲ್ಲೆಲ್ಲಿ ಎಕ್ಸ್ಪೋ ಆಗ್ತಾ ಇರುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತೀರಾ ಹೌದು ಅಲ್ವಾ? ಹೌದು. ಓಕೆ, ಈ 30ರೊಳಗೆ ಯಾರಾದರೂ ಬಂದರೂ ನೀವು ಸಿಗ್ಬೋದು ಅಲ್ವಾ? ಓಕೆ, ಹೌದಾ? ಚಾನಲ್ ಸರ್ ಇದು? ಸರ್ MVP ಕನ್ನಡ ಅಂತೇಳಿ. MVP ಕನ್ನಡ. ಥ್ಯಾಂಕ್ ಯು ಸರ್. ಹಾಗೆ ಬನ್ನಿ ಸ್ನೇಹಿತರೆ, ಇಲ್ಲೂ ಕೂಡ ಒಂದಿಷ್ಟು ತಿನಿಸುಗಳನ್ನ ಇಟ್ಟಿರ್ತಕ್ಕಂಥ ಸ್ಟಾಲ್ ಇದು. ನೋಡಿ, ಇಲ್ಲೆಲ್ಲ ನೋಡ್ಕೊಳ್ಳಿ. ಏನಪ್ಪ ಅದು? ಟೇಸ್ಟಿ ಚಿಕೋರಿ, ಮಕ್ಕೆ ಮಸಾಲ. medium spicy. These all are Gujarati typical flavors, sir. ನೋಡಿ, ಅಲ್ಲೆಲ್ಲ ನೋಡ್ಕೊಳ್ಳಿ, ಎಲ್ಲ ಐಟಮ್ಗಳನ್ನ ಇಟ್ಟಿದ್ದಾರೆ. ಇದಾದ ನಂತರ ಮಸಾಜರ್ ಕೂಡ ಸಿಗ್ತಾ ಇದೆ. ಬನ್ನಿ. ಹಾಗೆ ಈ ಎಂಥ ಐಟಮ್ ಅಂತೆ ಅಣ್ಣ? ಏನಣ್ಣ ಇದು? ಖಾದಿ ಐಟಮಾ? ಹಾಂ, ಏನೇನು ಸಿಗುತ್ತೆ ನಿಮ್ಮ ಹತ್ರ? ಹಾಂ, ಖಾದಿ ಶರ್ಟ್ಸ್ಗಳು ಅಷ್ಟೇ. ನೋಡಿ ಸ್ನೇಹಿತರೆ, ಇಲ್ಲೇನು ಕಲೆಕ್ಷನ್ ನೋಡ್ತಾ ಇದ್ದಾರೆ, ಎಲ್ಲ ಖಾದಿ ಶರ್ಟ್ಸ್, ಶಾರ್ಟ್ ಕುರ್ತಾ, ಲಾಂಗ್ ಕುರ್ತಾ, ಪ್ಯಾಂಟ್ಸ್, ಲೇಡೀಸು ಜೆಂಟ್ಸ್ ಎಲ್ಲದಕ್ಕೂ. ಓಕೆ, ಹಾಗೆ ನೆಕ್ಸ್ಟು ಇಲ್ಲಿ ಕೂಡ ಡ್ರೆಸ್ ಕಲೆಕ್ಷನ್ಸ್ ಇದೆ, ನೋಡ್ತಾ ಇರ್ಬೋದು. ನೋಡಿ, ನೈಟ್ ಪ್ಯಾಂಟು, ಟೀ ಶರ್ಟ್ಸು ಎಲ್ಲ ಇದೆ. ಎಲ್ಲ ಏನು ರೇಟಿಂದ ಸಿಗುತ್ತೆ? ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ 1000ಗೆ 2 ಇದೆ, ಟಿ ಶರ್ಟ್ಸು 1000ಗೆ 3 ಇದೆ, ಮತ್ತೆ ಶಾರ್ಟ್ಸು ಅಷ್ಟೇ 1000ಗೆ 3 ಇದೆ. ಓಕೆ, ಎಲ್ಲ ಚೆನ್ನಾಗಿ ಬರುತ್ತೆ, ಮೋರ್ ಡ್ಯೂರಬಲ್ ಇರುತ್ತೆ, ಸ್ಪೋರ್ಟ್ಸ್ ವೇರ್. ಓಕೆ ಓಕೆ ಓಕೆ. ನೋಡಿ, ಈ ಎಕ್ಸ್ಪೋದಲ್ಲಿ ಇದೆಲ್ಲ ಇದೆ. ವಿತ್ ಪರ್ಟಿಕ್ಯುಲರ್ಲಿ ಲೇಡೀಸ್ ಕಲೆಕ್ಷನ್ಸೇ ಬೇಕು ಅಂದರೆ ಅದು ಕೂಡ ಸಿಗ್ತಾ ಇದೆ ಇಲ್ಲಿ. ನೋಡಿ, ಬಳೆ ಆಗಿರ್ಬೋದು, ಚೈನ್ ಆಗಿರ್ಬೋದು, ಇವೆಲ್ಲ ನೋಡ್ತಾ ಇದ್ದೀರಲ್ವಾ, ಎಲ್ಲ ಕೂಡ ಸಿಗ್ತಾ ಇದೆ ನೋಡಿ ಇಲ್ಲಿ. ಸೊ ಇಷ್ಟು ಕಲೆಕ್ಷನ್ಸ್ ಆಯಿತು. ಆ ಕಡೆ ಕೂಡ ಸಮ್ ಫೋಟೋಸ್ ಆಗಿರ್ಬೋದು, ನಿಮಗೆ ಮ್ಯಾಟ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಇವೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಬೇಕೋ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಬೆಂಗಳೂರಿನ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರ್ತಕ್ಕಂಥ HMT ಗ್ರೌಂಡಲ್ಲಿ ಇರ್ತಕ್ಕಂಥದ್ದು ಈ ಎಕ್ಸ್ಪೋ.